ಹಾಯ್ ಫ್ರೆಂಡ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ವಾಂಗಿಬಾತ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಾಂಗಿಬಾತ್ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿ 2 ಲೋಟ ಅಕ್ಕಿಗೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಕಟ್ಟಲ್ಲಿ ಅರ್ಧ ಕಟ್ ಸಾಂಬಾರು ಸೊಪ್ಪನ್ನು ನಾನು ಇಲ್ಲಿ ತೊಳೆದು ಹೆಚ್ಚಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 3 ಲವಂಗ ತೊಗೊಂಡಿದ್ದೀನಿ. ಖಾರಕ್ಕೆ 1/4 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಯಾಕೆಂದರೆ MTR ವಾಂಗಿಬಾತ್ ಪೌಡ್ರನ್ನ ತೊಗೊಂಡಿರೋದ್ರಿಂದ ಅದರಲ್ಲೇ ಖಾರ ಎಲ್ಲ ಮಿಕ್ಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ನಿಮ್ಮನೆ ಖಾರ ಹೇಗಿರುತ್ತೆ ನೋಡ್ಕೊಂಡು ಹಾಕಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಪುದೀನನ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿನ 1 ಇಂಚಷ್ಟು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. 4 ಮುಳುಗಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ಅಕ್ಕಿನ ನಾವು ಮೊದಲೇ ತೊಳೆದು ನೆನೆ ಹಾಕಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಅಕ್ಕಿಗೆ ನೀರನ್ನು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಅದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ನಾವು ತೆಗಿಬೇಕು. ನಾವು ಹಾಗೆ ತೆಗೆದ್ರೆ ಅಷ್ಟು ನೀಟಾಗಿ ನೀರು ಕಂಪ್ಲೀಟಾಗಿ ಹೋಗಲ್ಲ. ಹಾಗಾಗಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಪ್ಲೇಟ್ ಸಹಾಯದಿಂದ ನಾವು ಕಂಪ್ಲೀಟಾಗಿ ಅಕ್ಕಿಲಿರೋ ನೀರನ್ನು ತೆಗಿಬೇಕಾಗುತ್ತೆ. ಯಾಕೆಂದರೆ ನಮಗೆ ಮೆಜರ್ಮೆಂಟ್ ಇಲ್ಲ ಅಂದರೆ ಸರಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ಎಷ್ಟೋ ಸಲ ನಾವು ಪಲಾವ್ನ ಮಾಡುವಾಗ ನೀರಿನ ಮೆಜರ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂದರೆ ಪಲಾವ್ ಮೆತ್ತಗಾಗುತ್ತೆ, ಟೇಸ್ಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಅಕ್ಕಿಲಿ ಏನು ನಾವು ನೀರು ಹಾಕಿ ತೊಳಿತೀವಿ ಆವಾಗ ಕಂಪ್ಲೀಟಾಗಿ ನೀರನ್ನು ತೆಗೆದು ಅದಕ್ಕೆ ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿರ್ತೀವೋ ಆ ಲೋಟದಲ್ಲೇ ನಾವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ. 1 ಲೋಟ ಅಕ್ಕಿಗೆ ನಾವು 2 ಲೋಟ ನೀರನ್ನು ಹಾಕ್ಕೋಬೇಕು. 1:2 ರೇಷಿಯೋದಲ್ಲಿ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ಇವಾಗ ಏನು ನಾನು ಇಲ್ಲಿ ನೀಟಾಗಿ ನೀರನ್ನು ಬಸ್ತಿಟ್ಟಿದ್ದೀನಿ. ಇದಕ್ಕೆ 1 ಲೋಟ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಉಳಿದಿರೋ 3 ಲೋಟ ನೀರನ್ನು ಬಿಸಿ ಮಾಡಿ ನಾವು ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಇಲ್ಲಿ 1 ಲೋಟ ನೀರು ಸಾಕಾಗುತ್ತೆ, ಅಕ್ಕಿ ನೀಟಾಗಿ ಮುಳುಗುತ್ತೆ. ಹಾಗಾಗಿ 1 ಲೋಟ ಸಾಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು 2 ಸ್ಪೂನ್ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸೋದ್ರಿಂದ ತುಂಬ ರುಚಿ ಬರುತ್ತೆ. ತುಪ್ಪ ಇಲ್ಲ ಅಂದರೆ ಎಣ್ಣೆನೇ ಸೇರಿಸ್ಕೊಳ್ಳಿ. ಅದು ಎಣ್ಣೆ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಾದಮೇಲೆ ಕರ್ಬೇವಿನ ಸೊಪ್ಪು ಕೂಡ ಚಟಪಟ ಅಂದಾದಮೇಲೆ ಅದಕ್ಕೆ ಪುದೀನನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಸಾಂಬಾರು ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಆಗಿ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ನಾವು ಅದನ್ನು ನೀರಿನಂಶ ಹೋಗೋವರೆಗೂ ನಾವು ತಿರ್ಸ್ಕೊಬೇಕು. ಈ ಟೈಮ್ಗೆ ನಾನು ಮಸಾಲೆ ಹಾಕ್ಕೊತೀನಿ ಯಾವಾಗಲೂ. ಯಾಕೆಂದರೆ ನಾವು ಮೊದಲೇ ಎಣ್ಣೆಗೆ ಡೈರೆಕ್ಟಾಗಿ ನಾವು ಏನು ಮಸಾಲೆ ಇಟ್ಕೊಂಡಿರ್ತೀವಿ ಅಂದರೆ ಏಲಕ್ಕಿ ಆಗಿರ್ಬೋದು ಮತ್ತು ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಅದನ್ನು ನಾನು ಡೈರೆಕ್ಟಾಗಿ ಮೊದಲೇ ಎಣ್ಣೆಗೆ ಹಾಕ್ಕೊಳ್ಳಲ್ಲ. ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಅದು ಫ್ಲೇವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಈ ಟೈಮ್ಗೆ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನಾವು ತಿರ್ಸ್ಕೊಬೇಕು. ಇಲ್ಲಿ ಮೇಯ್ನ್ ಟಿಪ್ ಏನಪ್ಪ ಅಂದರೆ ಯಾವುದೇ ಪಲಾವ್ ಆಗಿರ್ಬೋದು ಅಥವಾ ಬಿರಿಯಾನಿ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು, ನಾವು ಏನು ಈರುಳ್ಳಿನ ನಾವು ಫ್ರೈ ಮಾಡ್ಕೊತೀವಿ ನೀಟಾಗಿ ನೀರಿನಂಶ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬರಬೇಕು. ಆ ರೀತಿ ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ದೇ ಇನ್ನೂ ಹಸಿ ವಾಸನೆ ಇರುವಾಗಲೇ ಅಕ್ಕಿನ ಸೇರಿಸಿ ಪಲಾವ್ನ ಮಾಡ್ತಾರೆ. ಹಾಗಾಗಿ ಅದಷ್ಟು ಚೆನ್ನಾಗಾಗಲ್ಲ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಅದು ಗೋಲ್ಡನ್ ಕಲರ್ ಬರಬೇಕು, ನೀಟಾಗಿ ಸೀದೋಗಬಾರ್ದು, ತಳ ಹಿಡಿಬಾರ್ದು. ಆ ರೀತಿ ನಾವು ಪದೇ ತಿರ್ಸ್ಕೊತಾನೆ ಇರಬೇಕು. ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ರೀತಿ ನೀಟಾಗಿ ಗೋಲ್ಡನ್ ಕಲರ್ ಬರೋ ಟೈಮ್ಗೆ ನಾವೇನು ಮಾಡಬೇಕು, ಟೊಮೊಟೊನ ಸೇರಿಸ್ಕೊಬೇಕು. ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಟೊಮೊಟೊನ ನಾವಿವಾಗ ಸೇರಿಸ್ಕೊಂಡು ಅದನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಈ ಟೈಮ್ಗೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀವಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಬೇಕು. ಈ ಟೈಮ್ಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಸ್ಕೊಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾನು ಇಲ್ಲಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಸೇರಿಸ್ಕೊಂಡೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಅಂತಹ ಮುಳುಗಾಯಿನ ಕೂಡ ಸೇರಿಸ್ಕೊಂಡು ತಿರ್ಸ್ಕೊತಾ ಇದ್ದೀನಿ. ತಿರ್ಸ್ಕೊಂಡು ಆದಮೇಲೆ ನಾವು ಏನು ಮಸಾಲಾನ ಇಟ್ಕೊಂಡಿದ್ವಿ MTR ವಾಂಗಿಬಾತ್ ಪೌಡರು, ಅದನ್ನು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. 1 ಲೋಟಕ್ಕೆ 1 ಪ್ಯಾಕ್ ಬೇಕಾಗುತ್ತೆ. ನಾನು 2 ಲೋಟ ತೊಗೊಂಡಿರೋದ್ರಿಂದ ನಾನು ಇಲ್ಲಿ 2 ಪ್ಯಾಕನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕಿದ್ರೇ ಚೆನ್ನಾಗಾಗುತ್ತೆ, ಕಡಿಮೆ ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ 1 ಲೋಟಕ್ಕೆ 1 ಪ್ಯಾಕ್ ಸೇರಿಸ್ಕೊಳ್ಳಿ. ಈ ರೀತಿ ನೀಟಾಗಿ ತಿರ್ಸ್ಕೊಂಡು ನಾವು ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ನೀರು, ಮೆಜರ್ಮೆಂಟಲ್ಲಿ ನಾನು 3 ಲೋಟ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಮುಳುಗಾಯಿ ಹಾಕಿರೋದ್ರಿಂದ
ನೀರನ್ನ ಹಾಕ್ಕೊಂಡು ನಾವು ತಿರ್ಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮುಳುಗಾಯಿ ಏನಾಗುತ್ತೆ ಕಹಿ ಬರುತ್ತೆ. ಹಾಗಾಗಿ ಇವಾಗ ಅರಿಶಿನ ಮತ್ತು ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಸೇರಿಸ್ಕೊಂಡು ತಿರ್ಸ್ಕೊಬೇಕು. ಸ್ವಲ್ಪ ಈ ರೀತಿ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಈ ಟೈಮ್ಗೆ ನಾವು ಏನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ನೀರು, ಆ ನೀರನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. 3 ಲೋಟ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ಇನ್ನೂ 1 ಲೋಟನ ನಾನು ಅಕ್ಕಿ ಜೊತೆ ನೆನೆಸ್ಲಿಕ್ಕೆ ಹಾಕಿದ್ದೆ. ಇವಾಗ ಏನು ಕಂಪ್ಲೀಟಾಗಿ ಇದು ಕುದಿ ಬರಲಿಕ್ಕೆ ನಾವು ಬಿಡಬೇಕು. ಒಂದು ಕುದಿ ರೀತಿ ಬರೋ ಟೈಮ್ಗೆ ನಾವು ಅಕ್ಕಿನ ಹಾಕ್ಕೊಬೇಕು. ಏನು ಅಕ್ಕಿನ ನಾವು ಸೇರಿಸ್ಕೊತೀವಲ್ಲ, ಅಕ್ಕಿ ಸೇರಿಸ್ಕೊಳ್ಳುವಾಗ ಅದರಲ್ಲಿರೋ ನೀರನ್ನು ಕೂಡ ನಾವು ವೇಸ್ಟ್ ಮಾಡದೆ ಇದಕ್ಕೇ ಹಾಕ್ಕೊಬೇಕು. ಯಾಕೆಂದ್ರೆ ನಾವು ಮೆಜರ್ಮೆಂಟನ್ನು ಮಾಡಿ ಇಟ್ಟಿರ್ತೀವಲ್ಲ, ಹಂಗಾಗಿ ನಾವು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಕುದಿ ಬರಲಿಕ್ಕೆ ಬಿಟ್ಟು 1 ಕುದಿ ಆದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ತುಂಬ ಹೊತ್ತು ಕುದಿಸಿದರೆ ನೀರಿನ ಅಂಶ ಎಲ್ಲ ಹೋಗಿ ಮೆಜರ್ಮೆಂಟು ನಮಗೆ ವ್ಯತ್ಯಾಸ ಆಗುತ್ತೆ. ಜಾಸ್ತಿ ಹೊತ್ತು ನಾವು ಕುದಿಲಿಕ್ಕೆ ಬಿಡಬಾರ್ದು. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿ ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ನ ತೊಗೊತಾ ಇದ್ದೀನಿ. ಈ ರೀತಿ ವಿಷಲ್ ಕಂಪ್ಲೀಟ್ ಬರೋವರೆಗೂ ನಾವು ವೆಯ್ಟ್ ಮಾಡಿ, ವಿಷಲ್ ಬಂದಾದಮೇಲೆ ಅಂದರೆ ವಿಷಲ್ ನಿಲ್ಲುತ್ತಲ್ಲ ಆವಾಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ನೀಟಾಗಿ ಅದು ಹಬೆ ಎಲ್ಲ ಹೋಗಿ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ತಿರ್ಸ್ಕೊಂಡು ಮಸಾಲೆ ಎಲ್ಲದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮೇಲೆ ಬಂದಿರುತ್ತೆ. ತುಂಬ ಚೆನ್ನಾಗಾಗಿತ್ತು. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಾಂಗಿಬಾತನ್ನು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ. ಇದ್ರ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೇರಿಸ್ಕೊಳ್ಳಿ. ನಮ್ಮನೆ ಕಾಯಿ ಚಟ್ನಿನೇ ಇಷ್ಟಪಡ್ತಾರೆ, ಹಂಗಾಗಿ ನಾನು ಕಾಯಿ ಚಟ್ನಿನ ಸೇರಿಸ್ಕೊಂಡಿದ್ದೀನಿ. ರಾಯ್ತನೂ ಬೇಕಾದ್ರೆ ನಾವು ಮಾಡ್ಕೊಬೋದು. ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.